ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರಿ ಲಾಗ್ಸ್ ಕನ್ನಡ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಂತ ಹೊಡೀರಿ. ಇನ್ ಕೇಸ್ ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಬಂದು ಸಂಡೇ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ತಿಂಡಿಗೆ ಏನ್ ಮಾಡ್ತಿದ್ದಾರೆ ಕೇಳೋಣ. ಆ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಬನ್ನಿ ಏನ್ ರೆಸಿಪಿ ಮಾಡ್ತಾರೆ ನೋಡುವ. ಸೊ ಅಮ್ಮ ಇವತ್ತು ತಿಂಡಿಗೆ ಏನ್ ಮಾಡ್ತಿದ್ಯಾ? ಇವತ್ತು ಸಿಂಪಲ್ ಆಗಿ ರುಚಿಯಾಗಿ ಇರುವಂತ ಈರುಳ್ಳಿ ಚಿತ್ರಾನ್ನ. ಸೊ ನಮ್ಮಮ್ಮ ಇವತ್ತು ಈರುಳ್ಳಿ ಚಿತ್ರಾನ್ನ ಮಾಡ್ತಿದ್ದಾರೆ. ಅದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಹೆಂಗ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆಲ್ಲ ಯಾರಿಗೆಲ್ಲ ಈರುಳ್ಳಿ ಚಿತ್ರಾನ್ನ ಇಷ್ಟ ಕಮೆಂಟ್ ಮಾಡಿ. ಇವಾಗ ಅದಕ್ಕೆ ಏನೇನ್ ಬೇಕೋ ಅಮ್ಮ ಹೇಳ್ತಾರೆ. ಇವಾಗ ಫಸ್ಟ್ ಏನ್ ಮಾಡ್ಬೇಕಮ್ಮ? ನೋಡೋದಕ್ಕೆಲ್ಲ ಏನೇನ್ ಬೇಕು, ಏನೇನ್ ಸಾಮಾನ್ ಬೇಕು ಅಂತ ಫಸ್ಟ್ ನೋಡ್ಕೊಬಿಡಿ. ಹೇಳು. ಈರುಳ್ಳಿ, ಒಂದು ದಪ್ಪದ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಿಂಬೆ ಹಣ್ಣು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ ಅಷ್ಟೇ. ಅಲ್ಲಿ ಒಣಮೆಣಸಿ ಇಲ್ಲ, ಹಸಿಮೆಣಸಿನ್ಕಾಯಿ ಇದೆ ಅಲ್ವಾ, ಹಾಗಾಗಿ ನಾವಿನ್ನೇನು ಒಣಮೆಣಸಿನ್ಕಾಯಿ ಎಲ್ಲ ಬಳಸಲ್ಲ. ನಿಂಬೆ ಹುಳಿ ಬೇಡವಾ? ನಿಂಬೆ ಹುಳಿ ಆಮೇಲೆ ಅನ್ನ ಕಲ್ಸೋಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಇವಾಗ ಮಾಡುವ ವಿಧಾನ ನೋಡೋಣ ಬನ್ನಿ. ಫಸ್ಟ್ ಇವಾಗ ಏನ್ ಮಾಡ್ಬೇಕು ಪ್ರೊಸೆಸ್ ಹೇಳಮ್ಮ. ನೋಡಿಲಿ, ಒಲೆ ಮೇಲೆ ಎಣ್ಣೆ ಎಣ್ಣೆ ಹಾಕಿದೀನಿ, ಒಂದ್ 3 ಸ್ಪೂನ್ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಬೇಕು. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಬೇಕು. ಆಯ್ತಾ? ಇದು ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ? ಇಲ್ಲಿ ಎಲ್ಲ ಮನೆಯಲ್ಲೂ ಚಿತ್ರಾನ್ನ ಮಾಡ್ತಾರೆ. ಈರುಳ್ಳಿ ಚಿತ್ರಾನ್ನ ಎಲ್ಲರೂ ಮಾಡ್ತಾರೆ, ಯಾರು ಬರ್ದೇನಿಲ್ಲ ಆಯ್ತಾ? ಈರುಳ್ಳಿ ಸಾಸಿವೆ ಆದ್ಮೇಲೆ ಕಡಲೆಬೇಳೆ ಹಾಕಿ ನಮ್ಮ ಮನೇಲಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀರ. ಅಷ್ಟೇ. ಕಡಲೆಬೇಳೆ ಸಾಸಿವೆ ಹಾಕಿದೆ ಎರಡು ಹಾಕಿದೆ. ಆಮೇಲೆ ಕಡಲೆಬೇಳೆ ನೀಟಾಗಿ ಇದಾಗ್ಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಬೇಕು. ನೋಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬಾಡದ್ಮೇಲೆ ಆಯ್ತಾ ಈರುಳ್ಳಿ ಹಾಕ್ಬೇಕು. ಹಿಂದೆ ಏನ್ ಗೊತ್ತಾ, ಈರುಳ್ಳಿ ಚಿತ್ರಾನ್ನ ಮಾಡಕ್ಕೆ ನಮ್ಮ ಅಜ್ಜಿ ಸಂಬಾರ ಪುಡಿ ಅಂತ ಮಾಡಿಟ್ಕೊತಾ ಇದ್ರು. ಅಂದ್ರೆ ಸಾಂಬಾರಿಗೆ ಪುಡಿ ಮಾಡ್ಸೋರು, ಖಾರದ ಪುಡಿ ಅಂತ ಸಾಂಬಾರ್. ಅದ್ರ ಜೊತೆ ಸಂಬಾರ, ಬೇರೆ ಸಂಬಾರನ್ನೇ ಎಲ್ಲ ಹುರಿದು ಪುಡಿ ಮಾಡಿದ್ರು. ಮೆಣಸಿನ್ಕಾಯಿ ಧನಿಯಾ ಪುಡಿ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡೋರು. ಅದ್ರಲ್ಲಿ ಸಂಬಾರದ ಪುಡಿ ಇದ್ದಾಗ ಅದನ್ನೇ ಎತ್ತಿಸ್ಕೊಡೋರು ಸಪರೇಟ್ ಆಗಿ. ಆ ಸಂಬಾರದ ಪುಡಿನ ಈ ಈರುಳ್ಳಿ ಚಿತ್ರಾನ್ನಕ್ಕೆ ಈ ತರ ಗೊಜ್ಜು ಮಾಡೋ ತಾತ ಅಲ್ಲಿ ಮಾಡಿದ್ನಲ್ಲ, ಆ ತರ ಸಂಬಾರ ಪುಡಿ ಹಾಕಿ ಮಾಡೋದು. ತುಂಬಾ ಚೆನ್ನಾಗಿರೋದು. ಇಲ್ಲಿ ಸಂಬಾರದ ಪುಡಿನ ಚೆನ್ನಾಗಿರುತ್ತೆ, ಅದು ಇನ್ನ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಡಲೆ ಚಟ್ನಿ ಮಾಡೋ ಕಾಂಬಿನೇಷನ್, ಕಡಲೆ ಚಟ್ನಿ ಕೂಡ ತೋರಿಸ್ಕೊಡ್ತಿದೀವಿ ಇವತ್ತು. ಈಗ ಈರುಳ್ಳಿ ಹಾಕಿದೆ, ಈರುಳ್ಳಿ ಚೆನ್ನಾಗಿ ಬಾಡ್ಬೇಕು ಆಯ್ತಾ? ಯೂಶುವಲಿ ಬೇಗ ಆಗೋದು ಇನ್ನೇನ ಚಿತ್ರಾನ್ನನೇ. ದಿಢೀ ರೆಸಿಪಿ ಚಿತ್ರಾನ್ನ. ನಮ್ ಕಡೆ ಆಲ್ರೆಡಿ ಅನ್ನ ಮಾಡಿದ್ದೀವಿ ನೋಡಿ, ಆಲ್ರೆಡಿ ಅನ್ನ ರೆಡಿ ಇದೆ. ನಮ್ ಕಡೆ ಡಿಫ್ರೆಂಟ್ ಚಿತ್ರಾನ್ನ ಮಾಡ್ತೀವಿ. ಮಾವಿನಕಾಯಿ ಚಿತ್ರಾನ್ನ, ಕಾಯಿ ಸಾಸಿವೆ ಚಿತ್ರಾನ್ನ, ಸುಮಾರು ಡಿಫ್ರೆಂಟ್ ಮಾಡ್ತೀವಿ. ಟೊಮೆಟೊ ಚಿತ್ರಾನ್ನ ಅಂತ ನೀವು ಮಾಡ್ತೀರಾ ಕಮೆಂಟ್ ಮಾಡಿ, ಓಕೆನಾ? ಕಾಯಿ ಸಾಸಿವೆ ಚಿತ್ರಾನ್ನ. ಆಮೇಲೆ ನಿಮ್ ಕಡೆ ಹೇಗೆ ಚಿತ್ರಾನ್ನ ಮಾಡ್ತೀರಾ ಅದನ್ನ ಕಮೆಂಟ್ ಮಾಡಿ. ವರಳ್ ಚಿತ್ರಾನ್ನ. ನಮ್ ಕಡೆ ಫುಲ್ ಡಿಫ್ರೆಂಟ್ ಚಿತ್ರಾನ್ನಗಳಿದೆ ನೋಡಿ. ಇವಾಗ ಅಮ್ಮ ಈರುಳ್ಳಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಬಾಡ್ಬೇಕದು ಸ್ವಲ್ಪ. ಇದು ಬಾಡುವವರೆಗೆ ಸಿಗೋಣ. ಸರಿ, ಇದು ಬಾಡೋದ್ಮೇಲೆ ಸಿಗೋಣ. ಈಗ ಈರುಳ್ಳಿ ಬಾಡಿದೆ. ಇವಾಗ ಇಲ್ಲಿಗೆ ಕಾಯಿ ತುರಿ ಆಪ್ಷನಲ್ಲು, ಹಾಕೊಂಡ್ರೆ ಹಾಕೋಬೋದು, ಹಾಕೋದೇನಿಲ್ಲ, ಬಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ ಆಯ್ತಾ? ಇದು ಸ್ವಲ್ಪ ಬಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎರಡೂ ಹಾಕಿ ಇದು ಒಂದು 2 ನಿಮಿಷ ನೀಟಾಗಿ ಬಾಡಬೇಕು. ಇದಕ್ಕೆ ಒಂಚೂರು ಉಪ್ಪು, ಒಂಚೂರು ಅಡಿಗೆ ಅರಿಶಿನ. ಏನ್ ಹೇಳು? ಉಪ್ಪು, ಅಡಿಗೆ ಅರಿಶಿನ, ಒಂಚೂರು ಉಪ್ಪು, ಒಂಚೂರು ಅಡಿಗೆ ಅರಿಶಿನ ಹಾಕ್ಬಿಟ್ಟು. ಮತ್ತೆ ಅರಿಶಿನ ಹಾಕೋದ್ರಿಂದ ಏನು ಕಲರ್ ಕೊಡುತ್ತೆ ಅಂತ? ಕಲರು ಕೊಡುತ್ತೆ, ಹೆಲ್ತಿ. ಇದು ಆಂಟಿಬಯೋಟಿಕ್ ಅರಿಶಿನ ಪುಡಿ ಎಲ್ಲದು ಅಡಿಗೆಗೂ ಬಳಸ್ತೀವಿ, ತುಂಬಾ ಒಳ್ಳೇದು ಅಡಿಗೆ ಅರಿಶಿನ ಆಯ್ತಾ?
ಹಾ ಹಂಗಾಗಿ ಗೊಜ್ಜು ರೆಡಿ. ನೋಡಲಿ ಕಲರ್ ಆಲ್ರೆಡಿ ಚೇಂಜ್ ಎಷ್ಟು ಚೆನ್ನಾಗಿ ಕಲರ್ ಇದಾಗಿದೆ. ಆಯ್ತಾ. ಇನ್ನ ಬೇರೆ ಬೇರೆ ತರ ಕೆಲವ್ರು ಮಾಡ್ತಾರೆ ಈರುಳ್ಳಿ ಚಿತ್ರಾನ್ನ, ನಾವ್ ಈ ತರ ಮಾಡೋದು ಅಲ್ಲಮ್ಮ. ಹೇಳಿ. ಈಗ ಗೊಜ್ಜು ರೆಡಿ ಆಯ್ತು. ಇವಾಗ ಆಮೇಲೆ ಅನ್ನ ಮಾಡಿಟ್ಕೊಂಡಿದ್ದೀನಲ್ಲ, ಅನ್ನ ಹಾಕೊಂಡು ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನ ಇಳಿಸ್ಕೊಂಡ್ಮೇಲೆ ಇದಕ್ಕೆ ಅನ್ನ ಹಾಕಿ ಒಂಚೂರು ನಿಂಬೆ ಹುಳಿ ಹಾಕಿ, ಉಪ್ಪು ಬೇಕು ಅನ್ಸಿದ್ರೆ ಉಪ್ಪು ಹಾಕಿದೆ, ಒಂಚೂರು ಉಪ್ಪು ಬೇಕು ಅಂದ್ರೆ ಮೇಲೆ ಹಾಕೊಂಡು ನೀಟಾಗಿ ಕಲ್ಸಿದ್ರೆ ಅಲ್ಲಿಗೆ ಚಿತ್ರಾನ್ನ ರೆಡಿ. ಕಡೆ ಕಡಲೆ ಚಟ್ನಿ ಕೇಳ್ದಲ್ಲ, ಅದನ್ನ ರೆಡಿ ಮಾಡಿದೀನಿ, ರುಬ್ಬೋಣ. ಈಗ ಗೊಜ್ಜು ರೆಡಿ ಇದೆ ಪುಟಣ. ಸ್ಟವ್ ಆಫ್ ಮಾಡ್ತೀನಿ, ಅದು ಗೊಜ್ಜು ಹಾಗೆ ಇರಲಿ. ಕಡೆ ಚಟ್ನಿ ರುಬ್ಬೋಣ. ನೋಡಿ ಇವಾಗ ಕಡಲೆ ಚಟ್ನಿಗೆ ಕಡಲೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಸ್ವಲ್ಪ ಉಪ್ಪು, ಒಂದು ಚೂರು ಹುಣಸೆಹಣ್ಣು, ಇದಿಷ್ಟು ಹಾಕೊಂಡು ನುಣ್ಣು ರುಬ್ಕೋಬೇಕು ಕಡಲೆ ಚಟ್ನಿ. ಓಕೆನಾ, ರುಬ್ಕೊಂಡ್ಬರ್ತೀನಿ. ಕಡಲೆ ಚಟ್ನಿ ರೆಡಿ ಇದೆ. ರೆಡಿ. ಚಿತ್ರಾನ್ನಕ್ಕೆ ಕಡಲೆ ಚಟ್ನಿ ಒಳ್ಳೆ ಕಾಂಬಿನೇಷನ್, ಸೂಪರ್ ಆಗಿರುತ್ತೆ. ನಂಗಂತೂ ಈರುಳ್ಳಿ ಚಿತ್ರಾನ್ನ ಮಾಡಿದಾಗೆಲ್ಲ ಕಡಲೆ ಚಟ್ನಿ ಮಾಡ್ಬೇಕು ಅವಳಿಗೆ, ಇಲ್ಲ ಅಂದ್ರೆ ಬೋಂಡ ಮಾಡ್ಬೇಕು. ಈರುಳ್ಳಿ ಚಿತ್ರಾನ್ನ ಮಾಡಿದ್ರೆ ನನ್ನ ಮಗಳಿಗೆ ಕಡಲೆ ಚಟ್ನಿ ಅಥವಾ ಈರುಳ್ಳಿ ಬೋಂಡ ಮಾಡಿದ್ರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತು ಚಟ್ನಿ ಮಾಡಿದ್ವಿ. ಚಟ್ನಿ ಕೂಡ ಚೆನ್ನಾಗಿರುತ್ತೆ, ಈರುಳ್ಳಿ ಬೋಂಡ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ಚಟ್ನಿ ರೆಡಿ ಇದೆ, ಈ ಕಡೆ ಗೊಜ್ಜು ರೆಡಿ ಇದೆ. ಇವಾಗ ಅನ್ನ ಕೂಡ ರೆಡಿ ಇದೆ. ಸೊ ಇವಾಗ ಏನ್ ಬಾಕಿ ಅಂದ್ರೆ ಅನ್ನ ತಿನ್ನೋದು ಒಂದೇ ಬಾಕಿ, ಚಟ್ನಿ ಕೂಡ ರೆಡಿ ಇದೆ. ಸೊ ಬನ್ನಿ ಇವಾಗ ಅನ್ನ ಕಳ್ಸೋಮ. ಇವಾಗ ರೆಡಿ ಇತ್ತಲ್ವಾ ಅನ್ನ ಕಲ್ಸ್ಕೊಂಡಾಗ ಅನ್ನ ಹಾಕ್ತೀನಿ. ಅನ್ನ ಇಲ್ಲಿಗೆ ಹಾಕೊಂಡು ನೀಟಾಗಿ ಕಳ್ಸೋಣ. ಆಯ್ತಾ, ಇದಕ್ಕೆ ಒಂಚೂರು ಅವಾಗಲೇ ಉಪ್ಪು ಹಾಕೊಂಡಿದ್ವಿ, ಈಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಅದಕ್ಕೆ ಗೊಜ್ಜಿಗೆ ಒಂದ್ ಸ್ವಲ್ಪ ಹಾಕೊಂಡಿದ್ದೆ. ಹಾಗಾಗಿ ಈಗ ಅನ್ನಕ್ಕೆ ಸ್ವಲ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಈರುಳ್ಳಿ ಚಿತ್ರಾನ್ನ ರೆಡಿ. ಕಲರ್ ಚೇಂಜ್ ಆಗ್ತಾ ಇದೆಯಾ? ಹೌದು. ಇದು ಅನ್ನ ಕಲ್ಸಿದ್ದ 2 ನಿಮಿಷ ಬಿಟ್ಟರೆ ನೀಟಾಗಿ ಕಲರ್ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಯ್ತಾ, ಈಗ ಇದು ಚಿತ್ರಾನ್ನ ಕಲ್ಸಿ ಆಯ್ತು. ಕಲ್ಸಾದ್ಮೇಲೆ ನಿಂಬೆ ಹುಳಿ. ನಿಂಬೆ ಹುಳಿ ಹಾಕೋದ್ರಿಂದ ಏನಮ್ಮ ಟೇಸ್ಟ್ ಹುಳಿ ಹುಳಿಯಾಗಿ ಚೆನ್ನಾಗುತ್ತೆ. ಕೆಲವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇರ್ಬೋದು, ಸ್ಕಿಪ್ ಮಾಡ್ಬೋದು. ಇದೊಂಚೂರು ಹುಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಹಾಕ್ತೀವಿ, ಯೂಶುವಲಿ ಯಾವಾಗ್ಲೂ ಹಾಕ್ತೀವಿ ನಾವು. ಕಾಯಿ ತುರಿ ಈ ಹುಳಿ ಎಲ್ಲ ಚೆನ್ನಾಗಿರುತ್ತೆ. ತಿನ್ನಲ್ಲ ಬೇಡ ಅಂದ್ರೆ ಅದ್ರಲ್ಲೂ ಕಡಲೆ ಚಟ್ನಿ ಜೊತೆ ಚಿತ್ರಾನ್ನ ಕಾಂಬಿನೇಷನ್ ಅಂತೂ ಈರುಳ್ಳಿ ಚಿತ್ರಾನ್ನ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಅದು ಸೂಪರ್ ಆಗಿರುತ್ತೆ. ಅದು ಸೂಪರ್ ಆಗಿರುತ್ತೆ. ಓಕೆ, ಸರ್ವಿಂಗ್ ಮಾರ್ನಿಂಗ್ ಹಾಕೋತೀವಿ ಈಗ. ಸೊ ಅಮ್ಮ ಫೈನಲಿ ಕೊಟ್ಟಿದ್ದಾರೆ ಈರುಳ್ಳಿ ಚಿತ್ರಾನ್ನ ಹಾಗೆ ಕಡಲೆ ಚಟ್ನಿ. ಸೊ ಹಂಗೆ ಫಸ್ಟ್ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ. ಕಾಯಿ ತುರಿ ಪೀಸ್ ಬಾಯ್ಬ್ಯಾಗ್ ಸಿಗ್ತಿದೆ, ಆಮೇಲೆ ಉಳ್ಳುಳ್ಳಿ ಹಾಕಿ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಮತ್ತೆ ಇವಾಗ ಕಡಲೆ ಚಟ್ನಿ ಇರುತ್ತೆ, ದಿಢೀರ್ ಅಂತ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆ ಈರುಳ್ಳಿ ಬೋಂಡ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ. ಕಡಲೆ ಚಟ್ನಿ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ಕಡಲೆ ಚಟ್ನಿ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಆಯ್ತಾ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಿ. ಹೇಗ್ ಬಂತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೂಪರ್ ಆಗಿದೆ, ನೀವು ಟ್ರೈ ಮಾಡಿ. ಓಕೆನಾ? ಹಿಂಗಿದೆ, ಹಿಂಗ್ ಮಾಡಿದ್ದು ಚೆನ್ನಾಗಿದೆ. ಓಕೆ, ಟ್ರೈ ಮಾಡಿ. ಥ್ಯಾಂಕ್ ಯು.